ಸೇಮ್ ಯಮಹ ಐ ವಾಸ್ ಟಾಕಿಂಗ್ ಟು ಯು, ಮೈಸೂರಲ್ಲಿ ದರ್ ಆರ್ ಇಶ್ಯೂಸ್ ಅವ್ರು ಬೇರೆ ಪ್ಲೇಸಲ್ಲಿ ದರ್ ಆರ್ ಇಶ್ಯೂಸ್. ಕರೆಕ್ಟ್. ಬಟ್ ಇಂಜಿನ್ ಬಂದ್ರೆ ಯಮಹಾ ಇಂಜಿನ್ ಬಂದ್ರೆ ಯೂಶಲಿ ಹೀಟ್ ಆದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿ ಹೀಟ್ ಡಿಸಿಪೇಷನ್ ಚೆನ್ನಾಗಿದೆ. ವಾಟ್ ಇಸ್ ಹೊಸ 4-stroke ಎಂಜಿನ್ಸ್ ಎಲ್ಲ ಆಲ್ಮೋಸ್ಟ್ ದೇರ್ ಆಲ್ ಅಟ್ ಪಾರ್. ಓಕೆ ಆಯ್ತಾ. KTM ಹ್ಯಾವ್ ಅನ್ ಇಶ್ಯೂ ವಿತ್ ಹೀಟ್ ಡೆಸಿಪೇಷನ್ ಬಿಕಾಸ್ ದೇ ಆರ್ ವೆರಿ ಹೈ ಕಂಪ್ರೆಷನ್ ಎಂಜಿನ್ಸ್. ಸೊ ಇದು ನೀವು ವಾಲ್ಯೂಮ್ CC ಕೇಳಿದ್ರಲ್ಲ, ಸೊ ಇನ್ನೊಂದು ಟರ್ಮ್ ಕಂಪ್ರೆಷನ್ ರೇಷಿಯೋ. ಇವಾಗ ಈ ಲೋಟದಲ್ಲಿ 250 ತಗೊಂಡ್ಬಿಡೋಣ, ಮೋಸ್ಟ್ಲಿ ಕಾಣಿಸಲ್ಲ. ಇದು ಲೋಟದಲ್ಲಿ 250 ಮಿಲಿಲೀಟರ್ ಇದೆ, 250 cc. ಕಂಪ್ರೆಷನ್ ರೇಷಿಯೋ ಪಿಸ್ಟನ್ ಮೇಲೆ ಬಂದಾಗ ಅದನ್ನ ಎಷ್ಟು ಮಿಲಿಲೀಟರ್ಗೆ ಅವ್ರು ಎಷ್ಟು CCಗೆ ಕಂಪ್ರೆಸ್ ಮಾಡುತ್ತೆ, ಅದು ಎಲ್ಲಿ ತನಕ ಬರಬಹುದು ಮ್ಯಾಕ್ಸಿಮಮ್. ಓಕೆ, ದಟ್ ಇಸ್ ಟಾಪ್ ಡೆಡ್ ಸೆಂಟರ್ ಅಂತ ಕರಿತೀವಿ. TDC, ದಿಸ್ ಇಸ್ BDC, ಬಾಟಮ್ ಡೆಡ್ ಸೆಂಟರ್. ಸೊ ಇಲ್ಲಿಂದ ಮೇಲೆ ಬಂದು ಕಂಪ್ರೆಸ್ ಮಾಡಿದಾಗ ಎಷ್ಟು ವಾಲ್ಯೂಮ್ ಇದೆ, ದ ಮೋರ್ ಯು ಕಂಪ್ರೆಸ್ ದ ಮೋರ್ ಪವರ್ ಇಟ್ ಜನರೇಟ್. ಅಂದ್ರೆ ಮೇಲೆ ಗ್ಯಾಪ್ ಕಡಿಮೆ ಉಳಿದ್ರೆ ಪವರ್ ಜಾಸ್ತಿ. ಎಸ್, ಒಂದು. ಸೆಕೆಂಡ್ ಥಿಂಗ್ ಇಸ್ ಬರ ಏರ್ದು ಡೆನ್ಸಿಟಿ, ಅದು 2 wheelers ಅಲ್ಲಿ ಅಪ್ಲೈ ಆಗಲ್ಲ ಬಿಕಾಸ್ ವಿ ಡೋಂಟ್ ಹ್ಯಾವ್ ಟರ್ಬೋ ಚಾರ್ಜ್ಡ್ ಎಂಜಿನ್ಸ್. 4 wheelers ಅಲ್ಲಿ ಅದು ಮ್ಯಾಟ್ರ್ ಆಗುತ್ತೆ, ಟರ್ಬೋದು ಎಷ್ಟು ಕಂಪ್ರೆಷನ್ ಆಗಿದೆ ಏನು ಅಂತ. ಸೊ ಈ ಐ ಕಂಪ್ರೆಷನ್ ಇದ್ದಾಗ ಏನಾಗುತ್ತೆ ಅಂದರೆ, ಬಿಕಾಸ್ ಇಟ್ ಈಸ್ ಮೇಕಿಂಗ್ ಸೋ ಮಚ್ ಪವರ್ ವಿತ್ ಇನ್ ದಟ್ ಲಿಮಿಟೆಡ್ ಸ್ಕೋಪ್, ನಿಮ್ಗೆ ಹೀಟ್ ಡೆಸಿಪೇಷನ್ ಜಾಸ್ತಿ. ಸೊ ಎನಿ ಎಂಜಿನ್ ವಿತೌಟ್ ಹೀಟ್ ವರ್ಕ್ ಆಗಲ್ಲ. ಹೀಟ್ ಆಚೆ ಬರಲೇಬೇಕು. ಬಿಕಾಸ್ ನೀವು ಇವಾಗ 100 ರೂಪಾಯಿ ವರ್ತ್ ಎನರ್ಜಿ ಹಾಕಿದ್ರೆ, ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನು. 100 ರೂಪಾಯಿ ವರ್ತ್ ಆಫ್ ಎನರ್ಜಿ ಪೆಟ್ರೋಲಲ್ಲಿ ಹಾಕಿದ್ರೆ ನಿಮ್ಗೆ 28-30% ಅಷ್ಟೇ ಮೆಕ್ಯಾನಿಕಲ್ ಔಟ್ಪುಟ್ ಬರೋದು. ಇನ್ನು 70 ರೂಪಾಯಿ ಅಷ್ಟು ಏನು ಮಿಕ್ಕಿರುತ್ತೆ, 70% ವಿಲ್ ಗೋ ಔಟ್ ಆಸ್ ಎಕ್ಸಾಸ್ಟ್ ಗ್ಯಾಸ್ ಹೀಟ್ ಟು ಇನ್ ವೇರಿಯಸ್ ಫಾರ್ಮ್ಸ್, ಆಯಿಲ್ಗೆ, ಕೂಲೆಂಟ್ಗೆ, ಎಲ್ಲ ಕಡೆ. ಸೊ ನಂದು ಫಸ್ಟ್ ಕೆಲಸ ಓಲೋ ಕಾರ್ಸಲ್ಲಿ ಇದೇ ಮಾಡಿದ್ದು, ಎಲ್ಲೆಲ್ಲಿ ಹೋಗ್ತಿದೆ ಅಂತ ಟ್ಯಾಬ್ಲೆಟ್ ಮಾಡಬೇಕಿತ್ತು. ಸೊ ಲೈಕ್ ನೆಕ್ಸ್ಟ್ 0.% ತನಕ ಟ್ಯಾಬ್ಲೆಟ್ ಮಾಡಬೇಕಿತ್ತು. ಸೊ ಈ ಟಾಪಿಕ್ ನನಗೆ ಭಾರಿ ಇಷ್ಟ. ಸೊ ನೀವು ಬರೀ 30% ಇಸ್ ದಿ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಯು ಕ್ಯಾನ್ ಮ್ಯಾಕ್ಸಿಮಮ್. 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 30 ರೂಪಾಯಿಗೆ ಅಷ್ಟೇ ಬರೋದು. ಇನ್ನು 70 ಈಟಾಗಿ ಹೋಗ್ಲೇಬೇಕು ಗುರು, ಅದನ್ನ ಹೆಂಗ್ ಕಳಿಸ್ತಿದ್ಯಾ ಅನ್ನೋದು ಮ್ಯಾಟ್ರು. ಈಗ ಲಿಕ್ವಿಡ್ ಕೋಲ್ಡು, ಏರ್ ಕೋಲ್ಡು, ಆಯಿಲ್ ಕೋಲ್ಡು, ಅದೇನು ಅಂತ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಇವಾಗ ಹೇಳಿದೆ, ಏನು ಒಂದು 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 30 ರೂಪಾಯಿ ಮಾತ್ರ, ಇನ್ನು 70 ಆಚೆ ಹೀಟಾಗಿ ಹೋಗ್ಲೇಬೇಕು. ಆ ಹೀಟ್ನ ಹೆಂಗ್ ಆಚೆ ಹಾಕ್ತೀರಾ ಅನ್ನೋದೇ ಏರ್ ಕೂಲ್ಡ್, ಆಯಿಲ್ ಕೂಲ್ಡ್, ಲಿಕ್ವಿಡ್ ಕೂಲ್ಡ್. ಏರ್ ಕೂಲ್ಡ್ ಅಲ್ಲಿ ಎಂಜಿನ್ ಸಿಲಿಂಡರ್ ಸುತ್ತ ಫಿನ್ಸ್ ಇರುತ್ತೆ. ಫಿನ್ಸ್ ಅಂದ್ರೆ ವೆಬ್ಬಿಂಗ್ಸ್. ಅದೇನ್ ಮಾಡುತ್ತೆ, ಸರ್ಫೇಸ್ ಏರಿಯಾನ ಜಾಸ್ತಿ ಮಾಡುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ ನಿಮ್ಗೆ ಗಾಳಿಗೆ ಎಕ್ಸ್ಪೋಜರ್ ಜಾಸ್ತಿ ಆಗುತ್ತೆ, ಯಾವುದು ಸಿಲಿಂಡರ್. ಸೊ ಅದು ಹೀಟ್ ಡೆಸಿಪೇಟ್ ಆಗುತ್ತೆ. ಒನ್ ಫಸ್ಟ್ ಫಾರ್ಮ್ ವೆರಿ ಬೇಸಿಕ್ ರಾಯಲ್ ಎನ್ಫೀಲ್ಡ್. ಎಸ್, ರಾಯಲ್ ಎನ್ಫೀಲ್ಡ್ ಇಲ್ಲ, ಹೊಸದಕ್ಕೆ ಅವರು ಲಿಕ್ವಿಡ್ ಕೂಲ್ಡ್ ಮಾಡಿದ್ರು. 450 is liquid. ಬೇಸಿಕ್ ಬೈಕ್ಸ್ಗೆಲ್ಲ ನಿಮಗೆ layer cooled ಇರುತ್ತೆ. This is the very basic form of heat dissipation in engine engineering. Okay. Second form ಬಂದು ಆಯಿಲ್ ಕೂಲಿಂಗ್. ಆಯಿಲ್ ಕೂಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ದೇರ್ ವಿಲ್ ಬಿ ಸ್ಮಾಲ್ ಜಾಕೆಟ್ಸ್ ಅರೌಂಡ್ ಸಿಲಿಂಡರ್. ಈ ಕಂಬಷನ್ ಚೇಂಬರ್ ಇರುತ್ತಲ್ಲ, ಸಿಲಿಂಡರ್ ಇರುತ್ತಲ್ಲ, ಸುತ್ತ ಆಯಿಲ್ ಜಾಕೆಟ್ಸ್. ಇಂಜಿನ್ ಆಯಿಲ್ ಏನಿರುತ್ತೆ ಇದು ಅಲ್ಲಿ ಹೋಗುತ್ತೆ. ಇದು ಒಂದು. ಇನ್ನೊಂದ್ರಲ್ಲಿ ಆಯಿಲ್ ಜಾಕೆಟ್ಸ್ ಇರಲ್ಲ, ಬಟ್ ಕೆಳಗಡೆಯಿಂದ ರೆಗ್ಯುಲರ್ ಲೂಬ್ರಿಕೇಶನ್ ಏನಾಗುತ್ತೆ, ಅದೇ ಹೀಟ್ ನ ಕ್ಯಾರಿ ಮಾಡಿ ಕೆಳಗೆ ಬರುತ್ತೆ. ಬಟ್ ಆ ಆಯಿಲ್ ನ ಕೂಲ್ ಮಾಡಕ್ ಒಂದು ಚಿಕ್ಕ ರೇಡಿಯೇಟರ್ ಕೊಟ್ಟಿರ್ತಾರೆ, ಚಿಕ್ಕದೊಂದು ಬಾಕ್ಸ್ ಇರುತ್ತಲ್ಲ. ಹಿಮಾಲಯನ್ ನೋಡಿದ್ರೆ, ಹಿಮಾಲಯನ್ ಅವ್ರ ಎಕ್ಸ್ಪಲ್ಸ್ 4V ಅಲ್ಲಿ ಒಂದು ಸ್ಮಾಲ್ ರೇಡಿಯೇಟರ್ ಇರುತ್ತೆ. ಈ ಪ್ರಾಬಬ್ಲಿ ಒಂದು ಜಾಮೆಟ್ರಿ ಬಾಕ್ಸ್ ಚೆಕ್ ಮಾಡ್ತೀನಿ. ಮುಂದಗಡೆ ಸೈಡ್ ಅಲ್ಲಿ ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ಆಯಿಲ್ ಕೂಲ್ಡ್. ಇವನ್ ಸುಜುಕಿ ವಿಸ್ಟ್ರಾಮ್ ಇಸ್ ಆಯಿಲ್ ಕೂಲ್ಡ್. ಸೊ 2 ಫಾರ್ಮ್ಸ್. ಒಂದು ಸುಜುಕಿ ವಿಸ್ಟ್ರಾಮ್ ಆಸ್ ಎ ಆಯಿಲ್ ಜಾಕೆಟ್, ನಿಮಗೆ ಫಿನ್ಸೇ ಇಲ್ಲ ಅದರಲ್ಲಿ, ನೋಡಕ್ ಲಿಕ್ವಿಡ್ ಕೂಲ್ಡ್ ಎಂಜಿನ್ ತರ ಕಾಣುತ್ತೆ, ಬಟ್ ಇಟ್ ಈಸ್ ನಾಟ್. ಏನಕ್ಕೆ, ಈಗ ಲಿಕ್ವಿಡ್ ಕೂಲಿಂಗ್ ಅಲ್ಲಿ ಕಂಬಷನ್, ಇವಾಗ ಇದನ್ನೇ ಕಂಬಷನ್ ಚೇಂಬರ್ ಅವ್ರ ಸಿಲಿಂಡರ್ ಅಂದ್ರೆ ಸುತ್ತ ಜಾಕೆಟ್ ಇರುತ್ತೆ, ಅಲ್ಲಿ ಕೂಲೆಂಟ್ ಇರುತ್ತೆ. ಅದು ಹೀಟ್ನ ಅಬ್ಸಾರ್ಬ್ ಮಾಡಿ ಅದಕ್ಕೆ ಕೆಳಗೆ ಹೋಗುತ್ತೆ, ಪಂಪ್ ಮಾಡೋದೆ ರೇಡಿಯೇಟರ್ ಹೋಗಿ, ರೇಡಿಯೇಟರ್ ಕೂಲ್ ಆಗಿ ಮತ್ತೆ ಕೆಳಗೆ ಹೋಗುತ್ತೆ. ಸೊ ಇಟ್ ಸರ್ಕ್ಯುಲೇಟ್ಸ್. ಸೇಮ್ ಥಿಂಗ್ ಇಸ್ ಬೀಯಿಂಗ್ ಡನ್ ವಿತ್ ಆಯಿಲ್. ಇನ್ನೊಂದು ಫಾರ್ಮ್ ಅಲ್ಲಿ ಲೂಬ್ರಿಕೇಶನ್ ಆಗೇ ಆಗುತ್ತೆ. ಲೈಕ್ ಪಿಸ್ಟನ್ಗೆ ಕೆಳಗಡೆಯಿಂದ ಜೆಟ್ಸ್ ಇರುತ್ತೆ, ಮೇಲೆ ಹೆಡ್ ವಾಲ್ವ್ಸ್ ಎಲ್ಲ ಹಾಕು, ಮೇಲಿಂದ ಆಯಿಲ್ ಬರುತ್ತೆ. ಆ ಆಯಿಲ್ ಹೀಟ್ನ ಕ್ಯಾರಿ ಮಾಡೇ ಮಾಡುತ್ತೆ. ಆ ಆಯಿಲ್ನ ಕೂಲ್ ಮಾಡಕ್ಕೆ ಒಂದು ರೇಡಿಯೇಟರ್ ಇಟ್ಟಿರ್ತಾರೆ, ಅದು ಆಯಿಲ್ ಕೂಲ್ಡ್. ಮೋಸ್ಟ್ ಆಫ್ ದ ಏರ್ ಕೂಲ್ಡ್ ಎಂಜಿನ್ಸ್ ಆರ್ ಪಾರ್ಟ್ ಆಯಿಲ್ ಕೂಲ್ಡ್. ಏನಕ್ಕೆ ಅಂದ್ರೆ, ಲೂಬ್ರಿಕೇಟಿಂಗ್ ಆಯಿಲ್ ವಿಲ್ ಕ್ಯಾರಿ ಹೀಟ್. ಅದು ಕೂಲ್ ಮಾಡಕ್ಕೆ ರೇಡಿಯೇಟರ್ ಇಟ್ಟಿರಲ್ಲ ಅಷ್ಟೇ. ನಿಮ್ಗೆ ಇಟ್ಟಾಗ ಆಯಿಲ್ ಸ್ವಲ್ಪ ಬೇಗ ಕೂಲ್ ಆಗುತ್ತೆ,
ಆಯಿಲ್ದು ವಿಸ್ಕಸಿಟಿ ಅಂತೀವಿ. ಕರೆಕ್ಟ್. ನೀವು 0W ನೀರ್ ಮೇಲೆ ಹಾಕಿದ್ರೆ ಅದು ಫ್ಲೋಟ್ ಆಗುತ್ತಾ? ಎಷ್ಟು ಬೇಗ ಫ್ಲೋ ಆಗುತ್ತೆ ಅಂತ ಆಯಿಲ್. ಕರೆಕ್ಟ್ ವಿಸ್ಕೋಸಿಟಿ. ಸೊ ಎಷ್ಟು ಥಿಕ್ನೆಸ್ ಇದೆ ಅಂತಾನೂ ಲೇಮನ್ ಟರ್ಮ್ಸ್ ಅಲ್ಲಿ ಹೇಳ್ತಾರೆ. ಆಕ್ಚುಲಿ ಈಗ ಗ್ಲಾಸ್ ಮೇಲೆ ಬಿಟ್ರೆ 1 ಡ್ರಾಪ್ ಇನ್ ಹೌ ಮೆನಿ ಮಿನಿಟ್ಸ್ ಇಟ್ ವಿಲ್ ಕವರ್ 1 ಮೀಟರ್ ಲೈಕ್ 1 ಸೆಂಟಿಮೀಟರ್ ಲೈಕ್ ದಟ್ ಇಟ್ ಇಸ್ ಮೆಜರ್ಡ್. ಕರೆಕ್ಟ್. ವಿಸ್ಕೋಸಿಟಿ ಅಂತ ಕರಿತೀವಿ. ಸೊ ಕೂಲ್ ಟೆಂಪರೇಚರ್ ಜಾಸ್ತಿ ಆದಾಗ ಒಂದು 0W50 1050 1550 ಅಂತ ಆಯಿಲ್ ಗ್ರೇಡ್ಸ್ ಇರುತ್ತಲ್ಲ. ಸೊ W ಆದ್ಮೇಲೆ ಬರೋದು ಹೈ ಟೆಂಪರೇಚರ್ ವಿಸ್ಕಾಸಿಟಿ. ಬಿಫೋರ್ ದ W ಕೋಲ್ಡ್ ವಿಸ್ಕಾಸಿಟಿ. ಸೊ ನಿಮ್ಗೆ ಆಯಿಲ್ನ ನೀವು ಕೂಲ್ ಮಾಡಿದಾಗ ಏನಾಗುತ್ತೆ, ದ ಆಯಿಲ್ ವಿಲ್ ಬಿ ಬ್ಯಾಕ್ ಟು ಇಟ್ಸ್ ರೆಗ್ಯುಲರ್ ವಿಸ್ಕಾಸಿಟಿ. ಸೊ ನಿಮಗೆ ಸ್ವಲ್ಪ ಇಂಜಿನ್ ನಾಯ್ಸ್ ಕಡಿಮೆ ಆಗೋದು, ಲೂಬ್ರಿಕೇಶನ್ ಬೆಟರ್ ಆಗೋದು ಇರುತ್ತೆ. ತುಂಬ ಹೀಟ್ ಆದಾಗ ಇಟ್ ಮೈಟ್ ನಾಟ್ ಬಿ ದಟ್ ಎಫಿಷಿಯಂಟ್. ಸೊ ಅದೇ ಡಿಫ್ರೆನ್ಸ್. ಸೊ ಸರ್ವಿಸ್ ಮಾಡ್ಬೇಕಾದ್ರೆ ನಿಮ್ ಬೈಕ್ ಯಾವ್ದು ಕಂಪ್ಯಾಟಬಲ್ ಆಗುತ್ತೆ ಅದನ್ನೇ ಹಾಕ್ಸ್ಬೇಕು. ಹೌದು. ಎಷ್ಟೋ ಕಡೆ ರಾಂಗ್ ಹಾಕ್ತಾರೆ ಇದು. ಖಂಡಿತ ಶೋರೂಮ್ ಅಲ್ಲೇ ತಪ್ಪಾಗ್ತಾರೆ. One other problem is overfilling. Yes. It is better to run your engine without any oil rather than overfilling. ಏನಾಗುತ್ತಂದ್ರೆ ಅವ್ರು ಹೇಳ್ದಂಗೆ ಕಂಪ್ರೆಷನ್ ರೇಷಿಯೋ, ಗ್ಯಾಸಸ್ ಆರ್ ಕಂಪ್ರೆಸಿಬಲ್, ಲಿಕ್ವಿಡ್ನ ನೀವು ಕಂಪ್ರೆಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ನೀವು ಎಂಜಿನ್ ಆಯಿಲ್ ಜಾಸ್ತಿ ತುಂಬಿದ್ರಿ ಅನ್ಕೊಳ್ಳಿ, ಏನಾಗುತ್ತಂದ್ರೆ ಪಿಸ್ಟನ್ ಕೆಳಗೆ ಬರಬೇಕಾದ್ರೆ ಇಟ್ ಇಸ್ ಆಕ್ಚುಲಿ ಟ್ರೈಂಗ್ ಟು ಕಂಪ್ರೆಸ್ ಆಯಿಲ್. ಜಾಗ ಇರಲ್ಲ. ಅಂತ ಟೈಮ್ ಏನಾಗುತ್ತೆ, ಫ್ಯೂಲ್ ನ ಮಾಡಬೇಕು, ಆಯಿಲ್ ನ ಮಾಡ್ಬಿಡುತ್ತೆ. ಆಯಿಲ್ ಮಾಡ್ತಾ ಇಲ್ಲ, ಆಯಿಲ್ ಆಗುತ್ತೆ. ಓಕೆ. ಬಿಕಾಸ್ ಇಟ್ಸ್ ಅ ಸೀಲ್ಡ್ ಚೇಂಬರ್. ಓಕೆ, ಗೊತ್ತಾಯ್ತು. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಪಿಸ್ಟನ್ ರಿಂಗ್ಸ್ ಬೆಂಡ್ ಆಗುತ್ತೆ, ಗಾಡಿ ಹೊಗೆ ಒಂಥರ ಗ್ರೇ ಕಲರ್ ಹೊಗೆ ಬರಕ್ ಶುರು ಆಗುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಸೊ ಗಾಡಿನ ಚೆನ್ನಾಗಿ ನೋಡ್ಕೋಬೇಕು ಒಂದು. ಇನ್ನೊಂದು ಇಂಜಿನ್ ಆಯಿಲ್ ಟಾಪ್ ಅಪ್ ಅಂತ ಮಾಡ್ತಾರಲ್ಲ, ಆತರ ಮಾಡ್ಬೇಕಾದ್ರೆ ಗೊತ್ತಿರೋ ಗರಾಜಸ್ ಅಲ್ಲಿ ನಿಮಗೆ ಗೊತ್ತಿರೋರ ಹತ್ರ ಅಥವಾ ಆಥರೈಸ್ ಸರ್ವಿಸ್ ಸೆಂಟರ್ ಹತ್ರ ಮಾಡಿಸೋದು ಬೆಟರ್. ಇದಕ್ಕೆ ಹೊಸ ಎಂಜಿನ್ಸ್ ಅಲ್ಲಿ ಏನ್ ಮಾಡಿರ್ತಾರೆ ಗುರು, ಕೆಳಗಡೆ ಆಯಿಲ್ ಒಂದು ಓವರ್ ಫಿಲ್ ಆದ್ರೆ ಇಟ್ ವಿಲ್ ಗೋ ಬ್ಯಾಕ್ ಟು ದ ಏರ್ ಫಿಲ್ಟರ್. ಬ್ಲೋ ಬೈ ಕೊಟ್ಟಿರ್ತಾರೆ. ಸೊ ಬ್ಲೋ ಬೈ ಅಲ್ಲಿ ಏನಾಗುತ್ತೆ, ಆಯಿಲ್ ಕಂಪ್ರೆಸ್ ಆದಾಗ ಇನ್ ಕೇಸ್ ಆಯಿಲ್ ಓವರ್ಫ್ಲೋ ಜಾಸ್ತಿ ಆಯಿತು ಅಂದರೆ ಓವರ್ ಫಿಲ್ಲಿಂಗ್ ಆರ್ ಮೇ ಬಿ ಏನೋ ಇಶ್ಯೂ ಆಗಿ ದಟ್ ವಿಲ್ ಗೋ ಟು ದ ಏರ್ ಫಿಲ್ಟರ್. ಲೀಕ್ ಆಗಲ್ಲ. ಮತ್ತೆ ಅದು ಕಂಪ್ರೆಷನ್ ಇಶ್ಯೂ ಆಗಿ ರಿಂಗ್ಸ್ ಬೆಂಡ್ ಆಗೋದು ಇದೆಲ್ಲ ಏನೂ ಆಗಲ್ಲ. ಸೊ ಎಂಜಿನ್ ಒಂದು ಪಂಪ್ ಅಷ್ಟೇ, ಇಟ್ಸ್ ಅ ಸೀಲ್ಡ್ ಪಂಪ್. ಮೇಲಕ್ಕೂ ಕಂಪ್ರೆಷನ್, ಕೆಳಗೂ ಕಂಪ್ರೆಷನ್. ಗೊತ್ತಾಯ್ತು. ಸೊ ಈ ಆಯಿಲ್ ಒನ್ ವೇ ವಾಲ್ವ್ ಹಾಕಿ ಆಯಿಲ್ ಪ್ರೆಷರ್ ಜಾಸ್ತಿ ಆದಾಗ ಇಟ್ ವಿಲ್ ಗೋ ಟು ದ ಏರ್ ಫಿಲ್ಟರ್. ಎಷ್ಟೊಂದು ಸತಿ ಸುಮಾರು ಕಡೆ ಅಬ್ಸರ್ವ್ ಮಾಡಿರ್ತಾರೆ, ಏರ್ ಫಿಲ್ಟರ್ ಬಿಚ್ಚಿದಾಗ ಅದ್ರಲ್ಲಿ ಆಯಿಲ್ ಇರುತ್ತೆ. ರೀಸನ್ ಏನಂದ್ರೆ ಅದು ಬ್ಲೋ ಬೈ. ಅದನ್ನ ಬ್ಲೋ ಬೈ ಅಂತಾರೆ. ಅದು ಇಟ್ ಕ್ಯಾನ್ ಆಲ್ಸೋ ಬಿ ಓವರ್ ಹೀಟ್ ಆದಾಗ ಆಯಿಲ್ ಕೂಲರ್ಸ್ ಹೇಳ್ತಿದ್ವಲ್ವ, ಅದಿಲ್ಲ ಅಂದಾಗ ಆಯಿಲ್ ಹೀಟ್ ಆದಾಗ ಟೆಂಪ್ರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಅಗೇನ್ ಸೇಮ್ ಥಿಂಗ್, ಬ್ಲೋ ಬೈ ಹೋಗುತ್ತದು. ಸೊ ಅವಾಗಲೂ ಅದೇ ಇಶ್ಯೂ ಆಗುತ್ತೆ, ಏನೋ ರಿಂಗ್ಸ್ ಬೆಂಡ್ ಆಗೋದು ಈ ಥರ. ಅದಕ್ಕೆ ಬ್ಲೋ ಬೈ ಕೊಟ್ಟಿರ್ತಾರೆ. ಬೇಸಿಕ್ ಎಂಜಿನ್ಸ್ ಅಲ್ಲಿ ಇರಲ್ಲ, ಇವಾಗ ಬರೋ ಎಂಜಿನ್ಸ್ ಮೋಸ್ಟ್ ಆಫ್ ದಮ್ ಆಸ್ ಅ ಬ್ಲೋ ಬೈ ವಾಲ್ವ್. ಓಕೆ.